ನಟ ದರ್ಶನ್ ಅವರು ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಾಗಿದೆ. ಇದರ ಬಗ್ಗೆ ಚಿತ್ರರಂಗ ಏನು ಹೇಳುತ್ತೆ ಅನ್ನುವಂಥ ಒಂದು ಕುತೂಹಲ ಪ್ರತಿಯೊಬ್ಬರಲ್ಲೂ ಇರಬಹುದು. ಸದ್ಯಕ್ಕೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರುವಂಥ ಉಮೇಶ್ ಪಣ್ಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಚಿತ್ರರಂಗದ ಒಬ್ಬ ಕಲಾವಿದ, ಸ್ಟಾರ್ ನಟ, ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಂಥ ಒಬ್ಬ ನಟ ಇವತ್ತು ಮತ್ತೆ ಪರಪ್ಪನ ಅಗ್ರಹಾರವನ್ನು ಸೇರ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ದುರಂತ, ದುರಾದೃಷ್ಟ. ಚಿತ್ರರಂಗ ಸ್ವರ್ಗ ಹೋಗ್ತಾ ಇದೆ. ಚಿತ್ರಮಂದಿರಗಳು ಬಾಗಿಲಾಗ್ತಾ ಇದ್ದಾರೆ. 1800 2000 ಥಿಯೇಟ್ರ್ಗಳಿದ್ದಂಥದ್ದು ಈಗ 400 ಚಿತ್ರಮಂದಿರಕ್ಕೆ ಬಂದಿದೆ. ಚಿತ್ರಮಂದಿರಗಳು ಅಂದರೆ ಅಷ್ಟು ಲಾಕ್ ಆಗಿದೆ. ಒಂದು ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಚಿತ್ರಮಂದಿರಗಳು ಗರಿದೆಗಿತವೆ ಮತ್ತು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರೆ. ಸೊ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ ಅಂದ್ರೂ ಕೂಡ ತಪ್ಪಾಗಲಾರ್ದು ಮೇಡಮ್. ಸೊ ಅದು ಆಗಬಾರ್ದಾಗಿತ್ತು. ದುರ್ಘಟನೆ ಆಗಿದೆ. ಹಾಗಂತ ನಾವು ಅದನ್ನು ವಿರೋಧಿಸ್ತೀವಿ ಅಂತಲ್ಲ, ಕಾನೂನನ್ನು ಗೌರವಿಸಬೇಕಾದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರುತ್ತೆ. ಅದೇ ಕರ್ತವ್ಯ ಇಡೀ ಚಿತ್ರರಂಗಕ್ಕೂ ಕೂಡ ಇದೆ, ನಮಗೂ ಕೂಡ ಇದೆ. ಸರ್, ಎಲ್ಲೋ ಒಂದು ಕಡೆ ಇವತ್ತಿನ ಸ್ಥಿತಿಗೆ ದರ್ಶನ್ ಅವರೇ ಕಾರಣ ಆದ್ರ? ಯಾಕಂದರೆ ಅವರು ಹಾಕಿದಂಥ ಒಂದಿಷ್ಟು ಪೋಸ್ಟ್ಗಳು, ಒಂದಿಷ್ಟು ವಿಡಿಯೋಗಳೇ ಅವರ ಇವತ್ತಿನ ಸ್ಥಿತಿಗೆ ಕಾರಣ ಆಗಿದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ನೀವೇನು ಹೇಳ್ತೀರಾ? ಅವರು ವೈಯಕ್ತಿಕವಾಗಿ ಯಾವುದೇ ಪೋಸ್ಟ್ಗಳನ್ನ ಹಾಕಿಲ್ಲ ಮೇಡಮ್. ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಂಡಿರೋ ದುರಾಭಿಮಾನಿಗಳು ಮಾಡಿರೋ ಕೆಲಸಕ್ಕೆ ಅವರೇ ಪೋಸ್ಟ್ ಹಾಕಿದ್ರು ಅಂತ ಹೇಳೋದು ಎಷ್ಟು ಸಮಂಜಸ? ಅವರು ಖುದ್ದು ಹಾಕಿದಾರಾ? ಹಾಕಿಲ್ವಲ್ಲ. ಅವರು ಹೆಸರು ಹೇಳ್ಕೊಂಡು ಅವ್ರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಸಂಕಷ್ಟಕ್ಕೆ ಸಿಲುಕ್ಸಕ್ಕೆ ಹಾಕಿದ್ದಾರೆ ಅಂತ ನಾನು ಹೇಳ್ತೀನಿ. ಓಕೆ, ಒಂದು ಕಡೆ ರಮ್ಯಾ ಅವರು ದರ್ಶನ್ ಅಭಿಮಾನಿಗಳ ಕಮೆಂಟ್ಸ್ಗಳನ್ನು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಒಂದಿಷ್ಟು ಕೇಸ್ಗಳನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ಅವರ ಅಭಿಮಾನಿಗಳೇ ಇವತ್ತು ದರ್ಶನ್ ಅವರನ್ನು ಜೈಲಿಗೆ ಅಟ್ಟಿದ್ರ ಹಾಗಿದ್ರೆ? ರಮ್ಯಾ ಅವರು ಹಾಕಿದ ಪೋಸ್ಟಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ ಮೇಡಮ್. ಒಂದು ಹೆಣ್ಣನ್ನು ಅಷ್ಟು ಕೀಳುಮಟ್ಟವಾಗಿ ಮತ್ತು ಅಷ್ಟು ಸೊಂಟದ ಕೆಳಗಡೆನ ಭಾಷೆಗಳನ್ನು ಬಳಸಿ ಅವ್ರನ್ನ ಅವಾಚ್ಯವಾಗಿ ಮಾತಾಡಿದ್ದನ್ನು ಅವರು ಪ್ರತಿರೋಧ ವ್ಯಕ್ತಪಡಿಸಿದ್ರು. ಅದಕ್ಕೆ ತಕ್ಕನಂಗೆ ಕಾನೂನಿನ ಮೊರೆ ಹೋದರು. ಸೈಬರ್ ಕ್ರೈಮ್ನವರು ಅಷ್ಟು ಜನನ ಅರೆಸ್ಟ್ ಮಾಡಿದ್ರು. ಇದು ಆ ನರೇಂದ್ರ ಸ್ವಾಮಿ ಮಾಡಿದ್ದಕ್ಕೂ, ಅಂದರೆ ರೇಣುಕಾ ಸ್ವಾಮಿ ಮಾಡಿದ್ದಕ್ಕೂ ಇವ್ರುಗಳು ಮಾಡ್ತಾ ಇರೋದಕ್ಕೂ ವ್ಯತ್ಯಾಸ ಇಲ್ಲ. ಇದು ಅಭಿಮಾನಿಗಳು ಅನ್ನೋ ಹೆಸರಿನಲ್ಲಿ ಹೇಳ್ಕೊಂಡು ದುರಾಭಿಮಾನಿಗಳನ್ನು ತೋರಿಸ್ಕೊಂಡು ಇವತ್ತಿನ ಇಂಥ ಸಂಕಷ್ಟದ ಪರಿಸ್ಥಿತಿಗೆ ಅಭಿಮಾನಿಗಳು ಅಂತ ಏನು ಹೇಳ್ಕೊಂಡು ಮಾಡಿದ್ರಲ್ಲ ಮೇಡಮ್, ಅವರೇ ಮೂಲ ಕಾರಣಭೂತಿಕರು ಅಂತ ನಾನು ಹೇಳ್ತೀನಿ ಮೇಡಮ್. ಓಕೆ ಸರಿ, ಇನ್ನೊಂದು ಕಡೆ ದರ್ಶನ್ ಅವರು 131 ದಿವಸಗಳ ಜೈಲುವಾಸ ಮುಗಿಸಿ ಬಂದ ಮೇಲೆ ವಿಜಯಲಕ್ಷ್ಮಿ ಅವ್ರ ಜೊತೆ ತುಂಬ ಟೆಂಪಲ್ ರನ್ ಮಾಡಿದರು. ಎಲ್ಲೋ ಒಂದು ಕಡೆ ಅವರ ಒಂದು ಪ್ರಾರ್ಥನೆ ಫಲಿಸಲಿಲ್ಲ ಅನಿಸುತ್ತೆ ಮೇಡಮ್. ಮನವಿ ಏನಾಗುತ್ತೋ ಗೊತ್ತಿಲ್ಲ, ಪ್ರಾರ್ಥನೆ ಫಲಿಸುತ್ತೆ ಅನ್ನೋ ನಂಬಿಕೆ ಇರುತ್ತೆ ಮನುಷ್ಯನಿಗೆ. ವೆನ್ ಎವ್ರಿಥಿಂಗ್ ಈಸ್ ಫೇಲ್ಸ್ ಫಿಲಾಸಫಿ ಸ್ಟಾರ್ಟ್ಸ್ ಅಂತಾರೆ. ಮನುಷ್ಯನ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಭಗವಂತನ ಮೊರೆ ಹೋಗ್ತಾರೆ ಅನ್ನೋದಿರುತ್ತೆ. ಅದೇ ರೀತಿ ಅವರು ಪಾಪ ಅವರ ಸಂಕಷ್ಟದ ಜೀವನಗಳನ್ನ ಪರಿಹಾರ ಆಗಲಿ ಅನ್ನೋ ಕಾರಣಕ್ಕೆ ಅವ್ರ ಪತ್ನಿ ಜೊತೆಯಲ್ಲಿ ಎಲ್ಲ ಟೆಂಪಲ್ ರನ್ನು ಮಾಡಿದ್ರು. ತಪ್ಪೇನಿದೆ? ಓಕೆ ಸರ್, ಡೆವಿಲ್ ಸಿನಿಮಾದ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಯಾಕಂದರೆ ಒಂದು ಕಡೆ ಡೆವಿಲ್ ಕಂಪ್ಲೀಟ್ ಆಗಿದೆ ಅನ್ನೋ ಮಾತಿದೆ, ಇನ್ನೊಂದು ಕಡೆ ಇಲ್ಲ, ಇನ್ನೂ ಬಾಕಿ ಇದೆ, ಪೆಂಡಿಂಗ್ ಇದೆ ಅನ್ನೋ ಮಾತುಗಳಿದೆ. ನಿಮಗೆ ಗೊತ್ತಿದ್ದಂಗೆ ಒಬ್ಬ ನಿರ್ಮಾಪಕರಾಗಿ ಡೆವಿಲ್ ಸಿನಿಮಾದ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅಂತ? ಮೇಡಮ್, ದರ್ಶನ್ ಅವರ ಸ್ನೇಹಿತರು ಶಿವಕುಮಾರ್ ಅಂಥೇಳಿ ಮೈಸೂರಿನವರು, ಅವರು ನಮ್ಮ ನಿರ್ಮಾಪಕರ ಸಂಘಕ್ಕೆ ಬಂದಾಗ ನಾನು ಜನರಲಾಗಿ ಕೇಳಿದೆ. ಮತ್ತು ಈಗ ಅವ್ರದ್ದು L4 L5 ಪ್ರಾಬ್ಲಮ್ ಇದೆ ಬೆನ್ನೂರಿದು. ಅದ್ರ ಕಡೆ ಟ್ರೀಟ್ಮೆಂಟ್ ಕಡೆ ಗಮನ ಹರಿಸ್ತಾ ಇದ್ದಾರಾ ಇಲ್ವಾ ಅಂತ ಕೇಳಿದೆ. ಅವರು ಒಂದೇ ಒಂದು ಮಾತು ಹೇಳಿದ್ರು, ಹಾಸ್ಪಿಟ್ಲಿಂದ ಅವರು ಆ ಜೈಲಿಂದ ಬಂದಾದಮೇಲೆ ಹಾಸ್ಪಿಟ್ಲಲ್ಲಿ ರೆಸ್ಟ್ ತಗೊಳ್ಳೋ ಸಂದರ್ಭದಲ್ಲಿ ಡಾಕ್ಟ್ರುಗಳ್ನೂ ಕೂಡ ಮನವಿ ಮಾಡಿಕೊಂಡ್ರು. ಏನಂತ, ಈಗ ಆಪ್ರೇಟ್ ಮಾಡಿದ್ರೆ ಆ ಚಿತ್ರ ಸ್ಥಗಿತವಾಗುತ್ತೆ, ಯಾವುದು ಡೆವಿಲ್ಲು. ಸೊ ಹೀಗಾಗಿ ನನಗೇನೇ ಕಷ್ಟ ಆದರೂ ಚಿಂತೆ ಇಲ್ಲ, ನಾನು ಸಿನಿಮಾನ ಕಂಪ್ಲೀಟ್ ಮಾಡಿ, ಅಂದರೆ ಏನು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ಮು ನಾನು ಮುಗಿಸ್ಬಿಟ್ಟೇನೇ ನಾನು ಆಪ್ರೇಷನ್ ಮಾಡಿಸ್ಕೊತೀನಿ, ಅಥವಾ ಅಲ್ಲಿವರೆಗೂ ನಾನು ರೆಸ್ಟ್ ತಗೊಳ್ಳಲ್ಲ. ಯಾಕಂದರೆ ಇದನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ದಾರೆ. ನನಗೆ ಅನ್ನಿಸ್ತು, ನಾನು ಜನರಲಾಗಿ ಇದು ಮಾಡ್ತೀನಿ, ಕಾನೂನಿನಲ್ಲಿ ಒಂದು ವ್ಯವಸ್ಥೆ ಇದೆ. 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದರೂ ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಅದೇ ರೀತಿ ಡೆವಿಲ್ ಚಿತ್ರದ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಬಂಡವಾಳಗಳನ್ನು ಹಾಕ್ಕೊಂಡು ಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ಬಂದಿರೋರು. ಅಚಾತುರ್ಯ, ದುರ್ಘಟನೆ, ಒಂದು 6-7 ತಿಂಗಳು ಸಮಸ್ಯೆ ಆಯಿತು. ಇನ್ನು ತಿರುಗಿ ಮುಂದೆ ಆ ಥರದ ದುರ್ಘಟನೆ ಇದಾಗೋದು ಬೇಡ, ಅಷ್ಟು ಒಳಗಡೆ ನಾವೆಲ್ಲವನ್ನು ಕ್ಲಿಯರ್ ಮಾಡ್ಕೊಂಬಿಡೋಣ ಅಂಥೇಳಿ ಡೇ ಆ್ಯಂಡ್ ನೈಟು
ವರ್ಕ್ ಮಾಡಿ ಡಬ್ಬಿಂಗು ಕೂಡ ಮುಗಿಸಿದ್ದಾರೆ ಮೇಡಮ್. ಶೂಟಿಂಗ್ ಪೋರ್ಷನ್ ಕಂಪ್ಲೀಟ್ ಆಗಿದೆ, ಡಬ್ಬಿಂಗು ಕೂಡ ಫಿನಿಷ್ ಆಗಿದೆ. ಅದನ್ನೆಲ್ಲ ಫಿನಿಷ್ ಮಾಡಿಕೊಂಡು ಮೊನ್ನೆ ಬ್ಯಾಂಕಾಕಿಂದ ಬಂದ್ಬಿಟ್ಟು ಆದಮೇಲೂ ಕೂಡ ಸುಮ್ಮನಿಲ್ಲ, ಇಲ್ಲಿಗೆ ಬಂದು ಡಬ್ಬಿಂಗ್ ಮಾಡಿದ್ರು. ಸೊ ಹೀಗಾಗಿ ಚಿತ್ರದ ಇನ್ಯಾವುದೇ ರೀತಿಯಾದಂಥ ಬಾಕಿ ಕೆಲಸ ಅವ್ರನ್ನ ಇಟ್ಕೊಂಡಿರೋಂಥದ್ದಿಲ್ಲ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ, ಡಬ್ಬಿಂಗು, ರೆಕಾರ್ಡಿಂಗು, ಮಿಕ್ಸಿಂಗು, ಎಫೆಕ್ಟ್ಸು, ಟ್ರ್ಯಾಕ್ಸು, ಸಿ ಜಿ ವರ್ಕು ಅಂತ ಅದನ್ನೆಲ್ಲ ಅವ್ರು ಮಾಡ್ತಾರೆ. ಅದು ಸನ್ನದ್ಧರಾಗಿದ್ದಾರೆ. ಪ್ರಾಬಬಲಿ ಅಕ್ಟೋಬರ್ ಎಂಡ್ಗೆ ಅವರು ರಿಲೀಸು ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ದಾರೆ. ಕಾಕತಾಳೀಯ ನೋಡಿ, ಅವರ ಸಾರಥಿ ಚಿತ್ರ ಬಿಡುಗಡೆ ಆದಂಥ ಸಂದರ್ಭದಲ್ಲೂ ಕೂಡ ಅವರು ಜೈಲಲ್ಲಿದ್ದರು. ಆ ಸಾರಥಿ ಅಂತಕ್ಕಂಥ ಚಿತ್ರ ಅವ್ರಿಗೆ ಮರುಜೀವವನ್ನು ಕೊಟ್ಟಂತಹ ಚಿತ್ರ. ಸೊ ಡೆವಿಲ್ ಚಿತ್ರ ಬಿಡುಗಡೆಗೂ ಅವರು ಜೈಲಲ್ಲಿ ಇರಬೇಕು ಅಂತ ಯಾರೂ ಆಸೆ ಪಡ್ತಾ ಇಲ್ಲ. ಅಷ್ಟರೊಳಗಡೆ ಬಿಡುಗಡೆ ಆದರೆ ಇನ್ನೂ ಒಳ್ಳೆಯದು. ಬಟ್ ಅದೇ ನಾನು ಹೇಳಿದ್ನಲ್ಲ ಕಾಕತಾಳೀಯ, ಆ ರೀತಿ ಏನಾದರೂ ಆಯಿತು ಅಂದರೆ ಈ ಪಿಕ್ಚರು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಮೇಡಮ್. ಹಿಟ್ ಆಗಬೇಕು. ಅಕ್ಟೋಬರ್ ರಿಲೀಸು ಅಂತ ಹೇಳಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕು ಡೇ ನೈಟ್ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ ಸರ್, ಇನ್ನೊಂದು ವಿಚಾರ, ಟೈಟಲ್ ಡೆವಿಲ್ ಏನಿತ್ತು ಟೈಟಲ್, ಅದು ಫಸ್ಟಿಗೆ ದ ಡೆವಿಲ್ ದ ರಿಯಲ್ ಹೀರೋ ಅನ್ನುವಂಥದ್ದು ಇಟ್ಕೊಂಡಿದ್ರು, ಆಮೇಲೆ ದಿ ಡೆವಿಲ್ ಅಂತ ಆಗಿರುವಂಥದ್ದು. ಸೊ ಈ ಟೈಟಲ್ ವಿಚಾರ ಬಗ್ಗೆ ನಿಮಗೆ ಗೊತ್ತಿದೆ, ಯಾಕೆ ಅದು ಸಡನ್ ಆಗಿ ಚೇಂಜ್ ಮಾಡಿದ್ರು ಏನು ಅಂತ? ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಮೇಡಮ್. ದಿ ಡೆವಿಲ್ ಅಂದ ಮೊದಲಿತ್ತು, ದಿ ರಿಯಲ್ ಹೀರೋ ಅನ್ನೋದು ಸಬ್ ಟೈಟ್ಲ್ ಇತ್ತು, ಕ್ಯಾಪ್ಷನ್ ಇತ್ತು. ಡೆವಿಲ್ ಬಂದು ಮಾತ್ರ ಜಸ್ಟ್ ಒಂದು ಟೈಟ್ಲ್, ಶೀರ್ಷಿಕೆ. ಅದು ಸಹ ನೀವು ಕ್ಯಾಪ್ಷನ್ನು ಏನು ಬೇಕಾದ್ರೂ ಕೊಟ್ಕೋಬೋದಲ್ವಾ. ಪ್ರಾಯಶಃ ನಿರ್ದೇಶಕರಿಗೆ ಅದು ಬೇಡ ಅಂತ ಅನಿಸಿರ್ಬೋದು. ಚಿತ್ರೀಕರಣ ಮುಗಿಯೋಂಥ ಹಂತಕ್ಕೆ ಭಾಳಷ್ಟು ಬದಲಾವಣೆಗಳಾಗ್ತವೆ. ಎಷ್ಟೋ ಸರಿ ಟೈಟ್ಲ್ಗಳನ್ನೇ ಚೇಂಜ್ ಮಾಡಿರೋಂಥ ನಿದರ್ಶನಗಳು ತುಂಬ ಇದ್ದಾವೆ. ಅದು ಸೂಟ್ ಆಗಲ್ಲ, ಇದು ಸೂಟ್ ಆಗುತ್ತೆ ಅಂಥೇಳಿ. ಸೊ ಆ ಥರದ ಅನುಭವ ಅವ್ರಿಗೂ ಆಗಿರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್. ಸರ್, ದರ್ಶನ್ ಅವರ ಕೆರಿಯರ್ ಇಲ್ಲಿಗೆ ಅಂತ್ಯ ಆಗುತ್ತೆ ಅಂತ ಒಂದಿಷ್ಟು ಜನ ಮಾತಾಡ್ಕೋತಾ ಇದ್ದಾರೆ. ಯಾಕಂದರೆ ಡೆವಿಲ್ ನಂತರ ಯಾವ ಸಿನಿಮಾಗಳನ್ನು ಅವರು ಒಪ್ಕೊಂಡಿಲ್ಲ, ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಸಿನಿಮಾ ಅವರು ಮಾಡಲ್ಲ, ಮಾಡ್ತಾರೆ ಅಂತ ಹೇಳೋದಕ್ಕೆ ನಾನು ಭವಿಷ್ಯ ಬರಲ್ಲ ಮೇಡಮ್. ನನಗೆ ಭವಿಷ್ಯ ಬರಲ್ಲ. ಮಾಡಲ್ಲ ಅಂತ ಯಾರು ಹೇಳಿದ್ರು? ಕೆಲವ್ರಿಗೆ ಅರ್ಜೆಂಟಲ್ಲಿದ್ದವ್ರಿಗೆ ಪಾಪ, ಇನ್ನು ಕೆಲವ್ರಿಗೆ ಇಲ್ಲ, ನಮ್ಗೆ ತೊಂದರೆ ಆಗ್ತದೆ, ಲೇಟ್ ಆಗುತ್ತೆ ಅನ್ನೋಂಥವ್ರನ್ನ ಕರೆದು ಕೆಲವು ಅಡ್ವಾನ್ಸ್ಗಳನ್ನ ಕೆಲವ್ರು ಕೊಟ್ಟಿದ್ದಾರೆ. ಬಟ್ ಇನ್ನು ಕೆಲವು ಸಬ್ಜೆಕ್ಟ್ಗಳನ್ನೆಲ್ಲ ಒಪ್ಕೊಂಡಿದ್ದಾರಲ್ಲ ಮೇಡಮ್, ಅದು ಬಂದಾದಮೇಲೆ ಅವ್ರು ಟೇಕ್ ಆಫ್ ಮಾಡ್ಕೊತಾರೆ ಅದನ್ನು. ಆಮೇಲೆ ನೀವು ಹೇಳೋ ಅರ್ಥದಲ್ಲಿ ಏನಿದೆ ಅಂದರೆ, ಅವ್ರು ಚಿತ್ರರಂಗಕ್ಕೆ ವಿದಾಯ ಹೇಳ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ. ಇಲ್ಲ, ಅವ್ರು ಮಾಡ್ತಾರೆ. ಸರ್, ಯಾವತ್ತಾದರೂ ಅವರು ಜೂನ್ 2024 ಜೂನ್ 12 ಅವರು ಜೈಲಿಗೆ ಹೋಗಿರೋದು. ಸೊ ಅದಾದ ನಂತರ ಬಂದ ನಂತರ ಮಧ್ಯಂತರ ಜಾಮೀನಿನ ಮೇಲೆ ಬಂದಿರ್ತಾರೆ. ಆ ನಂತರದ ದಿನಗಳಲ್ಲಿ ಯಾವತ್ತಾದರೂ ನೀವು ಭೇಟಿ ಆಗಿದ್ದಿದೆಯಾ ದರ್ಶನ್ ಅವರನ್ನು? ಮೇಡಮ್ ಇಲ್ಲ ಮೇಡಮ್, ಭೇಟಿ ಆಗಿಲ್ಲ. ಬಟ್ ಶಿವಕುಮಾರು ರೆಗ್ಯುಲರ್ ಟಚ್ಚಲ್ಲಿದ್ದರು, ಕೆಲವು ಅಪ್ಡೇಟ್ಸ್ಗಳೆಲ್ಲ ಮಾಡ್ತಾಯಿದ್ರು. ಹಾಗೇನೇ ಅದೊಂದು ಸಣ್ಣ ಒಂದು ಸಂದರ್ಭ ಅಂದರೆ, ಶೂಟಿಂಗ್ ನಡೆಯೋ ಸಂದರ್ಭದಲ್ಲಿ ಒಂದು ಸಾರಿ ನನಗೆ ಶಿವಕುಮಾರು ಅವ್ರ ಜೊತೆಲಿದ್ದಾಗ ಈ ಥರ ಹಿಂಗೆ ಇಲ್ಲೇ ಇದ್ದಾರೆ, ಶೂಟಿಂಗಲ್ಲಿದ್ದಾರೆ ಅಂದರು. ಬಟ್ ನನಗೆ ಮಾತಾಡೋಕ್ಕಾಗಲಿಲ್ಲ. ಅಂದರೆ ಸೆಟ್ಟಲ್ಲಿದ್ದಾಗ ಯಾಕೆ ಬೇಕು ಅಂತ ಸುಮ್ಮನೆ. ಬಟ್ ನಾವು ಮೌಖಿಕವಾಗಿ ಭೇಟಿನೂ ಆಗಿಲ್ಲ, ಫೋನಲ್ಲೂ ಕೂಡ ಮಾತಾಡಿಲ್ಲ ಮೇಡಮ್. ದಿನಕರ್ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡಿದ್ರಾ? ದಿನಕರ್ ಅವ್ರ ಜೊತೆಯಲ್ಲಿ ರೆಗ್ಯುಲರ್ ಟಚಲ್ಲಿದ್ದೆ ಮೇಡಮ್. ಏನು ಹೇಳ್ತಾರೆ ಮೇಡಮ್, ಯಾರಿಗೆ ಆಗಲಿ ಸ್ವಂತ ಅಣ್ಣ, ಅವ್ರ ಕುಟುಂಬ, ಅವ್ರ ತಾಯಿ ಇದ್ದಾರೆ, ಇಲ್ಲಿ ಮಕ್ಕಳು, ಹೆಂಡತಿ ಎಲ್ಲರಿಗೂ ಆ ನೋವುಗಳನ್ನ. ಆಮೇಲೆ ಅವರು ದಿನಕರ್ ಏನಪ್ಪ ಅಂದರೆ, ಅವ್ರ ಕುಟುಂಬದಲ್ಲಿ ಏನೇ ಆದ್ರೂ ಕೂಡ ಅವ್ರ ಅಣ್ಣ ತಮ್ಮದಿರು ಒಳ್ಳೆ ಫ್ರೆಂಡ್ಸ್ ಇದ್ದಂಗಿದ್ದಾರೆ. ಏನೇ ಸಮಸ್ಯೆಗಳಾದ್ರೂ ಹಂಚ್ಕೊತಾರೆ. ಬಟ್ ಅದೇ ಈ ಥರ ಇದೆಲ್ಲ ಪ್ರಾಬ್ಲಮ್ಗಳಾಗ್ತದವೆ. ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಏನಾದರೂ ಒಂದು ಮಾನದಂಡ ಅಥವಾ ಒಂದು ತಂತ್ರ ಏನೋ ಮಾಡಲೇಬೇಕು ಅಂತ ಏನು ಕಾನೂನಿನ ಮೊರೆ ಹೋದಾಗ ಯಾರು ಏನು ತಾನೇ ಮಾಡೋಕ್ಕೆ ಸಾಧ್ಯ. ಬಟ್ ಅವರು ಪಾಪ ನೊಂದ್ಕೊಂಡ್ರು. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರುವಂಥ ಉಮೇಶ್ ದಿನಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.